ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಂಬರವಾಡದ ಮಾತೆ ಕಾಳಿಕಾದೇವಿ ಮಂದಿರದಲ್ಲಿ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ಈ ನವರಾತ್ರಿ ಉತ್ಸವದ ನಿಮಿತ್ತವಾಗಿಯೇ ವಿಶೇಷ ರೀತಿಯಲ್ಲಿ ಒಂದು ಅಲಂಕಾರವಾಗಿ ವಿದ್ಯುತ್ ದೀಪಗಳಿಂದ ಆಗಿರಬಹುದು ಹಾಗೂ ಆರ್ಟಿಫಿಷಿಯಲ್ ಹೂವುಗಳಿಂದ ವಿಶೇಷ ರೀತಿಯಲ್ಲಿ ಮಂಟಪವನ್ನ ಸಿಂಗರಿಸಲಾಗಿದೆ. ಜೊತೆಗೆ ದೇವಿಯನ್ನ ಬಗೆ ಬಗೆ ಹೂವುಗಳಿಂದ ಸಿಂಗರಿಸಲಾಗಿದೆ. ಈ ಕುರಿತಾಗಿ ಮಂದಿರದ ಕಾರ್ಯಕರ್ತರಾದ ನಾಗಶೆಟ್ಟಿ ಅವರು ಮಾತನಾಡಿ, ದಿನಾಲೂ ದೇವಿಯ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. 3ನೇ ತಾರೀಕಿನಿಂದ ನವರಾತ್ರಿ ಉತ್ಸವ ಆರಂಭವಾಗಿದ್ದು ಬೆಳಗ್ಗೆ ಹಾಗೂ ಸಾಯಂಕಾಲದಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ದಿನಾಂಕ 7ರಂದು ರಾತ್ರಿ ತಾಯಿ ಪುಣ್ಯವತಿಯವರು ದೇವಸ್ಥಾನದಲ್ಲಿ ಕೈನಲ್ಲಿ ಘಟ ಸ್ಥಾಪನೆ ದೇವಿಯ ಅನುಷ್ಠಾನ ಮಾಡ್ತಾರೆ. ಇದನ್ನ ನೋಡ್ಲಿಕ್ಕೆಂದೇ ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನ ಪಡೆಯುತ್ತಾರೆ. ಈ ವಿಜಯದಶಮಿ ನಿಮಿತ್ತ ತಾಯಿಯ ಪಲ್ಲಕ್ಕಿಯ ಮೆರವಣಿಗೆ ಕೂಡ ಹಮ್ಮಿಕೊಳ್ಳಲಾಗುವುದು ಎಂದು ಮಂದಿರದ ಕಾರ್ಯಕರ್ತರಾದ ನಾಗಶೆಟ್ಟಿ ಅವರು ಮಾತನಾಡಿ ತಿಳಿಸಿದರು. ಹಿಂದೆ ವೇಟಿಗೆ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕುಂಬರವಾಡ ಗ್ರಾಮದಲ್ಲಿ ನವರಾತ್ರಿ ಉತ್ಸವವನ್ನು 3ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಇದೇ 3ನೇ ತಾರೀಕಿನಿಂದ 11ನೇ ತಾರೀಕು ರಾತ್ರಿ 12 ಗಂಟೆಯವರೆಗೆ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತಿದೆ. 12ನೇ ದಿನಾಂಕದಂದು ವಿಜಯದಶಮಿ ಹಬ್ಬದಂದು ಪ್ರತಿ ವರ್ಷದಂತೆ ಕುಂಬರವಾಡದಿಂದ ನಮ್ಮ ಕಾಳಿಕಾದೇವಿ ಪಾಲಿಕೆಯನ್ನು ಪ್ರಾರಂಭವಾಗಿ ಹೂಗೇರಿ ಗ್ರಾಮದಿಂದ ಹಾಯುತ್ತಾ ಹೈದರಾಬಾದ್ ರೋಡ್ ಹನುಮಾನ್ ಟೆಂಪಲ್ ವಾಪಸ್ಸು ಲಾಡಗೆರೆ ಊರುಗಳಿಂದಾಗಿ ನಮ್ಮ ಕುಂಬರವಾಡ ಗ್ರಾಮಕ್ಕೆ ತಲುಪುತ್ತದೆ. ಇದರಂತೆ ನಾಳೆ ದಿನಾಂಕ 7/10/24ರಂದು ನಾಳೆ ಪುಣ್ಯವತಿ ಬಾಯಿ ಕೊಂಡಿ ತಾಯಿಯವರು ನಾಳೆ 10 ಗಂಟೆಗೆ ದೇವಸ್ಥಾನದಲ್ಲಿ 5 ದಿವಸದ ಅನುಷ್ಠಾನ ಕಾರ್ಯಕ್ರಮ ಇಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಜನರು ಮಹಾರಾಷ್ಟ್ರ ಜನ ಕೂಡ ನಾಳೆ ನಮ್ಮ ದೇವಿ ಮಂದಿರಕ್ಕೆ ದರ್ಶನ ಬರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಕಡೆಯಿಂದ ನಮ್ಮ ದೇವಿ ಗುಡಿಗೆ ಭಕ್ತರು ಹರಿದು ಬರ್ತಾ ಇದ್ದಾರೆ.
3ನೇ ತಾರೀಕಿನಿಂದ ಇವತ್ತು ತನಕ ರೋಜ್ ಒಬ್ಬರು ಗೆಸ್ಟ್ನೂ ಬರ್ತಾಯಿದ್ದಾರೆ, ಎಮ್ ಎಲ್ ಎರು ಬರ್ತಾಯಿದ್ದಾರೆ, ಅಧ್ಯಕ್ಷರು ಬರ್ತಾಯಿದ್ದಾರೆ, ರೋಜ್ ಒಬ್ಬರು ಬರ್ತಾಯಿದ್ದಾರೆ. ಮತ್ತು ನಾಳೆ ನಡೆದು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮದು ಗುಡಿಗೆ ನಮ್ಗೆ ಕಂಟ್ರೋಲ್ ಮಾಡೋದಾಗಲ್ಲ ಪಬ್ಲಿಕ್ಕು, ಆ ಥರ ಪಬ್ಲಿಕ್ ಬರ್ತಾಯಿದೆ. ನವರಾತ್ರಿ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ? ನಮ್ಮ ನವರಾತ್ರಿ ಕಾರ್ಯಕ್ರಮದಲ್ಲಿ ನಮ್ಮ 5 ದಿವಸದ ತಾಯಿ ಅನುಷ್ಠಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಮತ್ತು ಅದರಂತೆ ನಮ್ಮ ಗುಡಿಯಲ್ಲೆಲ್ಲ ಎಲ್ಲ ಕಾರ್ಯಕರ್ತರು ದಿನಾಲೂ ಒಂದೊಂದು ನಮ್ಮನ್ನು ದೇವಿಯ ಅಲಂಕಾರ ಮಾಡಿ ತೋರಿಸ್ತಾರೆ. ಇವತ್ತಿನ ದಿವಸನೂ ಕೂಡ ಮುಷ್ಕಾಂಬಿ ದೇವಿ ಇವತ್ತು ನಾವು ಮುಂಜಾನೆ ದೇವಿ ಪೂಜೆ ಮಾಡೀವಿ. ನಾಳೆ ಮತ್ತು 5ನೇ ದಿವಸದ ಕಾರ್ಯಕ್ರಮ ಮಾಡ್ತೀವಿ. ದಿನಾಲೂ ರೋಜೊಂದು ದೇವಿಯ ಅಲಂಕಾರ ಮಾಡಿ ನಾವು ದೇವಿಗೆ ತೋರಿಸ್ತಾ ಇದ್ದೀವಿ. ಮತ್ತು ಕೇಳು ಯಾವೆಲ್ಲ ಕಾರ್ಯಕ್ರಮ? ಮತ್ತು ದಾಂಡಿಯಾ ಕಾರ್ಯಕ್ರಮ ಅಂತ ದಾಂಡಿಯಾ ಕಾರ್ಯಕ್ರಮ 8 ದಿವಸ ಅವರೆಲ್ಲ ಹುಡುಗರು ಇಟ್ಕೊಂಡಿದ್ದಾರೆ, ಅವ್ರು ಗ್ರೂಪ್ ಮಾಡಿ ಇಟ್ಕೊಂಡಿದ್ದಾರೆ. ದೇವಿಯ ಮಂದಿರ ಪಕ್ಕದಲ್ಲೇ ರಾತ್ರಿ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ದಾಂಡಿಯಾ ಕಾರ್ಯಕ್ರಮವನ್ನು ಫ್ರೀಯಾಗಿ ಮಾಡ್ತಾಯಿದ್ದಾರೆ. ಯಾರೇ ಅವಕಾಶ ಇರ್ಬೋದು ಸರ್ ಇದು ದಾಂಡಿಯಾ ಕಾರ್ಯಕ್ರಮ? ಓನ್ಲಿ ಲೇಡೀಸ್ 6 ಗಂಟೆ ಹಿಡಿದು ರಾತ್ರಿ 10 ಗಂಟೆವರೆಗೆ ಯಾರ್ಯಾಗ ಬರ್ಲಿಕ್ಕ ಅವ್ರು ದಾಂಡಿಯಾ ಆಡ್ಬೋದು ವಿತೌಟ್ ಫ್ರೀ. ಅದಕ್ಕೇನಿಲ್ಲ.